ಹಲೋ ಗೆಳೆಯರೆ, ವೆಲ್ಕಮ್ ಟು SSP ಕನ್ನಡ ಚಾನಲ್. ಇದನ್ನು ನಾವು ಶ್ರೀರಾಮನ ಕುರಿತಾಗಿ 10 ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಇದ್ದೀವಿ. ಈ ಒಂದು 10 ಸಾಲಿನ ಪುಟ್ಟ ಪ್ರಬಂಧ ಇಷ್ಟು ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್, ಭಗವಾನ್ ಶ್ರೀರಾಮ ವಿಷ್ಣುವಿನ ಏಳನೇ ಅವತಾರ. ಮತ್ತೊಮ್ಮೆ ನೋಡಿ, ಭಗವಾನ್ ಶ್ರೀರಾಮ ವಿಷ್ಣುವಿನ 7ನೇ ಅವತಾರ. ಎರಡನೇ ಪಾಯಿಂಟ್, ರಾಮ ಪ್ರಾಚೀನ ಭಾರತದ ರಾಜನಾಗಿದ್ದ. ಮತ್ತೊಮ್ಮೆ ನೋಡಿ, ರಾಮ ಪ್ರಾಚೀನ ಭಾರತದ ರಾಜನಾಗಿದ್ದ. ಮೂರನೇ ಪಾಯಿಂಟ್, ರಾಮನ ಧರ್ಮಪತ್ನಿ ಸೀತೆ. ನಾಲ್ಕನೇ ಪಾಯಿಂಟ್, ಸೀತೆಯು ಲಕ್ಷ್ಮಿಯ ಅವತಾರ. ಓಕೆ. ಐದನೇ ಪಾಯಿಂಟ್, ಶ್ರೀರಾಮ ಹಿಂದೂ ಮಹಾಕಾವ್ಯ ರಾಮಾಯಣದ ನಾಯಕ. ಮತ್ತೊಮ್ಮೆ ನೋಡಿ, ಶ್ರೀರಾಮ ಹಿಂದೂ ಮಹಾಕಾವ್ಯ ರಾಮಾಯಣದ ನಾಯಕ. ಆರನೇ ಪಾಯಿಂಟ್, ರಾಮ ಅಯೋಧ್ಯೆಯಲ್ಲಿ ಜನಿಸಿದ. ಮತ್ತೊಮ್ಮೆ ನೋಡಿ, ರಾಮ ಅಯೋಧ್ಯೆಯಲ್ಲಿ ಜನಿಸಿದ. ಏಳನೇ ಪಾಯಿಂಟ್, ಅವರ ತಂದೆ ದಶರಥ ಮಹಾರಾಜ. ಅವರ ತಂದೆ ದಶರಥ ಮಹಾರಾಜ. ತಾಯಿ ಕೌಸಲ್ಯೆ. ಓಕೆ. ಎಂಟನೇ ಪಾಯಿಂಟ್, ಶ್ರೀರಾಮ ತನ್ನ ಪತ್ನಿ ಸೀತೆ ಹಾಗೂ ತಮ್ಮ ಲಕ್ಷ್ಮಣನೊಂದಿಗೆ 14 ವರ್ಷಗಳ ಕಾಲ ವನವಾಸ ಅನುಭವಿಸಿದ. ಮತ್ತೊಮ್ಮೆ ನೋಡಿ, ಶ್ರೀರಾಮ ತನ್ನ ಪತ್ನಿ ಸೀತೆ ಹಾಗೂ ತಮ್ಮ ಲಕ್ಷ್ಮಣನೊಂದಿಗೆ 14 ವರ್ಷಗಳ ಕಾಲ ವನವಾಸ ಅನುಭವಿಸಿದ. 9ನೇ ಪಾಯಿಂಟ್, ಸೀತೆಯನ್ನು ಅಪಹರಿಸಿದ
ರಾವಣನನ್ನು ರಾಮ ಕೊಂದ. ಮತ್ತೊಮ್ಮೆ ನೋಡಿ, ಸೀತೆಯನ್ನು ಅಪಹರಿಸಿದ ರಾವಣನನ್ನು ರಾಮ ಕೊಂದ. 10ನೇ ಪಾಯಿಂಟ್. ಶ್ರೀರಾಮ ಅತ್ಯಂತ ಶ್ರೇಷ್ಠ ಆದರ್ಶ ಪುರುಷ ಹಾಗೂ ಉತ್ತಮ ನಡತೆಗೆ ಇನ್ನೊಂದು ಹೆಸರು ಶ್ರೀರಾಮ. ಮತ್ತೊಮ್ಮೆ ನೋಡಿ, ಶ್ರೀರಾಮ ಅತ್ಯಂತ ಶ್ರೇಷ್ಠ ಆದರ್ಶ ಪುರುಷ ಹಾಗೂ ಉತ್ತಮ ನಡತೆಗೆ ಇನ್ನೊಂದು ಹೆಸರು ಶ್ರೀರಾಮ. ಓಕೆನಾ? ರೈಟ್. ಹಾಗಾದರೆ ಈ ಒಂದು ಶ್ರೀರಾಮನ ಕುರಿತು 10 ಸಾಲಿನ ಪುಟ್ಟ ಪ್ರಬಂಧ, ಈ ಒಂದು ಪ್ರಬಂಧ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸಾಯಿನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.